ಟಿಕೆಟ್ ವಿಚಾರದಲ್ಲಿ ಈಗಲೇ ಗಾಬರಿ ಬೇಡ, ವ್ಯಕ್ತಿ ಪೂಜೆ ಬಿಡಿ, ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿ. ಸಂದೀಪ್ ಬಿ ರೆಡ್ಡಿ ಹೇಳಿಕೆ. ಒಬ್ಬರು ಹೇಳಿದರೆ ಮಾತ್ರಕ್ಕೆ ಪಕ್ಷದಲ್ಲಿ ಟಿಕೆಟ್ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಈಗಲೇ ಗಾಬರಿ ಪಡುವ ಅಗತ್ಯವಿಲ್ಲ. ಚುನಾವಣೆ ಇನ್ನೂ ದೂರವಿದೆ. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಯುವಕರಿಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದನ್ನು ತಪ್ಪಾಗಿ ಅರ್ಥೈಸಿ ಕೆಲವರು ತರಾತುರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ. ಸುಧಾಕರ್ ಅವರೇ ಅಭ್ಯರ್ಥಿ ಎಂದು ಹೇಳಿಕೆ ನೀಡುವುದು ಸರಿಯಲ್ಲ. ಒಂದು ವೇಳೆ ಸುಧಾಕರ್ ಅವರನ್ನು ಪಕ್ಷ ಟಿಕೆಟ್ ಕೊಟ್ಟರೆ ಅವರೇ ಸೂಕ್ತ ಎಂದರೆ ಅವರ ಪರ ಕೆಲಸ ಮಾಡುತ್ತೇವೆ. ಸುಮ್ಮನೆ ಶಾಸಕ ವಿಶ್ವನಾಥ್ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಬಿಜೆಪಿ ಯುವ ಮುಖಂಡ ಸಂದೀಪ್ ಬಿ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಏನು ಯಲಹಂಕ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತ ನಾಯಕ, ಅಲ್ಲೂ ಸಹ ಸೇರಿ ಅವರು ಕೆಲಸ ಮಾಡ್ಬೇಕಾಗ್ತದೆ. ಅವರಲ್ಲಿ ಯಾರೋ ಒಂದ್ 4 ಜನನ ಸೇರಿಸಿ ಅಲ್ಲೇನೋ ಮಾಡಿದ್ರು ಅಂತಂದ್ರೆ ಅದು ವಿರೋಧಿ ಬಣದ ಜೊತೆ ಸೇರ್ತಿದಾರ, ಇನ್ನೊಂದ್ ಮಾಡ್ತಿದಾರ. ಯಲಹಂಕದ ರಾಜಕೀಯದ ಬಗ್ಗೆ ನಂಗೇನು ಗೊತ್ತಿಲ್ಲ. ಆ ಥರದ್ದೇನಾದ್ರೂ ಇತ್ತಂತಂದ್ರೆ ಈಗ ಅದನ್ನ ವಿಶ್ವಣ್ಣ ಮತ್ತೆ ಸುಧಾಕರ್ ಅವರು ಕೂತ್ಕೊಂಡು ಬಗೆಹರಿಸ್ಕೊಂಡು, ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಯಲಹಂಕದ ರಾಜಕೀಯದ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ. ಆದ್ರೆ ನಾನೇನ್ ಹೇಳ್ತೀನಿ, ನಾನು ನನ್ನ ಚಿಕ್ಕಬಳ್ಳಾಪುರ ಸೀಮಿತವಾಗಿ ಮಾತಾಡ್ತೇನೆ. ಯಲಹಂಕ ಶಾಸಕರಾದ ವಿಶ್ವನಾಥ್, ಸಂದೀಪ್ ರೆಡ್ಡಿ ಅಂತಹ ಯುವಕರಿಗೆ ಅವಕಾಶ ಮಾಡಿಕೊಡಬೇಕು ಎಂಬ ಹೇಳಿಕೆ ಬಗ್ಗೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ನಗರಸಭೆ ಮಾಜಿ ಅಧ್ಯಕ್ಷ ಗಜೇಂದ್ರ ಹಾಗೂ ಮುಖಂಡರು, ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಅವರು ಅನಿವಾರ್ಯ, ಅವರೇ ಅಭ್ಯರ್ಥಿ. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಹೇಳಿಕೆ ನೀಡಿದರು. ಈ ಕುರಿತು ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂದೀಪ್ ರೆಡ್ಡಿ, ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಪಕ್ಷ ನಿಷ್ಠೆ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಯಡಿಯೂರಪ್ಪ ಅವರು ಕೆಜೆಪಿ ಸ್ಥಾಪಿಸಿದಾಗಲೂ ವಿಶ್ವನಾಥ್ ಅವರು ಪಕ್ಷ ತೊರೆಯಲಿಲ್ಲ. ಸುಧಾಕರ್ ಅವರಿಗೆ 2024ರಲ್ಲಿ ಟಿಕೆಟ್ ಬಂದ ಮೇಲೆ ನಮ್ಮನ್ನು ಕರೆಸಿ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಅವರ ಗೆಲುವಿಗೆ ಶ್ರಮಿಸಬೇಕು ಎಂದಿದ್ದರು. ಅದರಂತೆ ನಾವು ಕೆಲಸ ಕೂಡ ಮಾಡಿದ್ದೇವೆ. ಇನ್ನು ಸಂಸದ ಡಾಕ್ಟರ್ ಕೆ. ಸುಧಾಕರ್ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಲಿ ಎಂಬ ದೊಡ್ಡ ಮನಸ್ಸು ಹೊಂದಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಯುವಕರಿಗೆ ಅವಕಾಶ ಮಾಡಿಕೊಡಬೇಕು ಎಂದಿದ್ದಾರೆ ಅಷ್ಟೇ. ಅವರ ಅನಿಸಿಕೆಗೆ ವಿರುದ್ಧವಾಗಿ ನಗರಸಭೆ ಮಾಜಿ ಅಧ್ಯಕ್ಷ ಎ. ಗಜೇಂದ್ರ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಇನ್ನು ಪಕ್ಷದ ಟಿಕೆಟ್ ವಿಚಾರವಾಗಿ ಕೇವಲ ಡಾಕ್ಟರ್ ಕೆ. ಸುಧಾಕರ್ ಹೆಸರು ಮಾತ್ರ ಪ್ರಸ್ತಾಪಿಸುವ ಬದಲು ಹಿರಿಯರಾದ ಕೆ.ವಿ. ನಾಗರಾಜ್, ಕೆ.ವಿ. ನವೀನ್, ಕಿರಣ್, ಮರಳುಕುಂಟೆ ಕೃಷ್ಣಮೂರ್ತಿ ಅವರ ಹೆಸರನ್ನು ಯಾಕೆ ಪ್ರಸ್ತಾಪಿಸಲಿಲ್ಲ? ಇವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ ಎಂದು ಪ್ರಶ್ನಿಸಿದ ಅವರು, ವ್ಯಕ್ತಿ ಪರ ಬಿಟ್ಟು ಪಕ್ಷದ ಪರ ಕೆಲಸ ಮಾಡಲಿ ಎಂದು ಹೇಳಿದರು. ಬಿಟ್ಬಿಡ್ರಿ, ಯಾರ್ಯಾರು ನೀವು ಅಲ್ಲೆಲ್ಲ ಕೂತಿದ್ರಿ, ಯಾರ್ಯಾರನ್ನ ಸಮಾಧಾನ ಮಾಡಿದ್ವಿ ನಮ್ಗೆ ಗೊತ್ತಿಲ್ವಾ? ಪತ್ರಿಕಾಗೋಷ್ಠಿ ಮಾಡಕ್ಕೆ ಯಾರನ್ನೂ ಮೆಚ್ಚ ಕೊಟ್ಟಿದ್ದೀರಾ? ಪಕ್ಷನ ಮೆಚ್ಚೋ ಕೆಲಸ ಮಾಡ್ರಯ್ಯ, ಪಕ್ಷನ ಮೆಚ್ಚೋ ಕೆಲಸ ಮಾಡ್ರಿ. ಫಸ್ಟು ವ್ಯಕ್ತಿಗಳಿಂದ ಹೋಗೋದಲ್ಲ. ವಿಜೇಂದ್ರಣ್ಣ ಇವತ್ತು ಇಡೀ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಇಡೀ ರಾಜ್ಯ ಸುತ್ತವ್ರೆ. ಅವ್ರ ಜೊತೆ ನಿಂತ್ಕೊಂಡ ಕೆಲಸ ಮಾಡ್ರಿ. ಒಬ್ಬ ಯುವಕ ಕೆಲಸ ಎಷ್ಟೆಲ್ಲ ಟಾರ್ಚರ್ ಆಯ್ತು ಅವ್ರಿಗೆ, ತಲೆ ಕೆಡಿಸ್ಕೊಂಡ್ರ ಕೆಲಸ ಮಾಡ್ತಿಲ್ವಾ ಅವರು? ಇಡೀ ಇವತ್ತು ರಾಜ್ಯ ಒಂದು ಕಡೆ ಬಿಜೆಪಿ, ಒಂದು ಕಡೆ ನಿಂತಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷ 10 ಅಲ್ಲೂ ಬಾಗ್ಲಾಗಿದೆ. ಅದನ್ನ ನಾವು ಉಪಯೋಗಿಸ್ಕೊಂಡು ಪಕ್ಷ ಕಟ್ಟ ಕೆಲಸ ಮಾಡ್ರಪ್ಪ. ಬಿಜೆಪಿ ಯಾರೊಬ್ಬರ ಸ್ವತ್ತಲ್ಲ, ಅದು ಕಾರ್ಯಕರ್ತರ ಪಕ್ಷ. ವ್ಯಕ್ತಿಯ ಅಭಿಪ್ರಾಯದ ಮೇಲೆ ಟಿಕೆಟ್ ನೀಡುವುದಿಲ್ಲ. ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತದೆ. ವ್ಯಕ್ತಿ ವಿಶೇಷದಿಂದಲೇ ಬಿಜೆಪಿ ಗೆಲ್ಲುತ್ತದೆ ಎನ್ನುವುದು ತಪ್ಪು. ಈ ಹಿಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಚ್ಚೇಗೌಡ ಅವರು ಅಧಿಕ ಮತಗಳನ್ನು ಪಡೆದಿದ್ದಾರೆ. ದೊಡ್ಡಬಳ್ಳಾಪುರದಂಥ ಕಾಂಗ್ರೆಸ್ ಭದ್ರಕೋಟೆಯಲ್ಲೂ ಯುವಕ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಇದು ವ್ಯಕ್ತಿಯ ಶಕ್ತಿಯಲ್ಲ, ಪಕ್ಷದ ಶಕ್ತಿ ಎಂದು ಹೇಳಿದರು. ಗಜೇಂದ್ರ ಕುರಿತು ಮಾತನಾಡಿದ ಹಲವಾರು ಬಾರಿ ಸುಧಾಕರ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷ ಬಿಡುವುದಾಗಿ ನನ್ನ ಬಳಿ ಹೇಳಿಕೊಂಡಿದ್ದರು. ಆಗ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ದುಡಿತದ ನಿರ್ಧಾರ ಬೇಡ ಎಂದು ಸಮಾಧಾನ ಪಡಿಸಿದ್ದೆ. ಈಗ ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಅರ್ಥೈಸಿಕೊಳ್ಳಬೇಕು ಎಂದು ತಿಳಿಸಿದರು. ಸುಧಾಕರ್ ಬಿಜೆಪಿ ಸೇರಿದ ಬಳಿಕ ಪಕ್ಷಕ್ಕೆ ಶಕ್ತಿ ಬಂದಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ನಾವು ಯಾವತ್ತೂ ಅವರ ವಿರುದ್ಧ ಕೆಲಸ ಮಾಡಿಲ್ಲ, ಯಾವುದೇ ಷಡ್ಯಂತ್ರ ಮಾಡಿಲ್ಲ. 2023 ಚುನಾವಣೆಯಲ್ಲೂ ಕೂಡ ಅವರ ಪರ ಕೆಲಸ ಮಾಡಿದ್ದಲ್ಲದೆ ನನ್ನ ಓಟು ಕೂಡ ನೀಡಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಪಕ್ಷದ ಕಚೇರಿ ಇಲ್ಲ. ಈ ವಿಚಾರದಲ್ಲಿ ಯುವ ಮುಖಂಡರು ಕಾಳಜಿ ವಹಿಸಬೇಕು. ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಬಿಜೆಪಿ ಪಕ್ಷದಲ್ಲೇ ನಾನು ಎಲೆಕ್ಷನ್ ನಿಲ್ತೀನಿ ಅನ್ನೋದು ನನ್ನ ಸಂಕಲ್ಪ. ಅದಾದ್ಮೇಲೆ ಆವತ್ತು ವರಿಷ್ಠರು ನಿರ್ಧಾರ ತಗೊಂತಾರೆ. ಏನು ಬೇರೆ ಯಾರಾದ್ರೂ ಒಂದು ಒಳ್ಳೆ ಕ್ಯಾಂಡಿಡೇಟು ನನಗಿಂತ ಒಂದು ವಿಷನರಿ ಇದ್ದು ಗೆದ್ದೇ ಗೆಲ್ತಾರೆ ಅನ್ನೋಂಗಿದ್ರೆ
ಅವ್ರಿಗೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡುವಂತಹ ಒಂದು ಹೃದಯ ವೈಶಾಲ್ಯತೆ ನನಗಿದೆ. ನನಗೆ ಮುಖ್ಯ ಉದ್ದೇಶ ಏನು, ಚಿಕ್ಕಬಳ್ಳಾಪುರಕ್ಕೆ ಒಳ್ಳೇದಾಗಬೇಕು. ಬಿಜೆಪಿಯಲ್ಲಿ ಚಿಲ್ಲರೆ ರಾಜಕೀಯ ಇಲ್ಲ. ಯಾರೋ ಒಂದಷ್ಟು ಜನ ಒಂದು ಏನೋ ತಮ್ಮದೇ ಆದ ಒಂದು ಇದಕ್ಕೋಸ್ಕರ ಏನೋ ಮಾಡ್ತಿದ್ದಾರೆ. ಅವ್ರು ಬಿಟ್ರೆ ಬಿಜೆಪಿ ತುಂಬಾ ದೊಡ್ಡ ಪಕ್ಷ. ಈಗ ಮೊನ್ನೆ ಸಹ ಸುಧಾಕರ್ ಅವ್ರು ಸೋತಾಗೂ ಸಹ 70,000 ವೋಟ್ ನಮ್ಗೆ ಬಂದಿದೆ. ಮೊನ್ನೆ ಎಲೆಕ್ಷನ್ ಆದಾಗ NDA ಜೊತೆ ಸೇರಿ ನಾವು ದಳದ ಜೊತೆ ಸೇರಿದ್ವಿ. ಅವ್ರದ್ದು ನಾವು ಮರ್ಯಾದೆ ಕಾಪಾಡಬೇಕು, ಏನು ಜನತಾದಳದವ್ರ ಗೌರವನ್ನ ಕಾಪಾಡಬೇಕು. ಅವ್ರು ಮೊನ್ನೆ ನಿಂತ್ಕೊಂಡಿದ್ದಕ್ಕೋಸ್ಕರನೇ 1,10,000 ವೋಟ್ವರೆಗೂ ಬಂದಿದೆ ನಮ್ಮ ಸುಧಾಕರ್ ಅವ್ರಿಗೆ. ಅವ್ರಿಗೆಲ್ಲ ನಾವು ಗೌರವ ಕೊಡುವಂತ ಕೆಲಸ ಮಾಡಬೇಕು. ಚಿಲ್ಲರೆ ರಾಜಕೀಯ ಮಾಡ್ತಾ ಇದ್ರೆ ತಪ್ಪು. ಅದೇ ರೀತಿ ಮಾಡಬೇಡಿ ಅಂತ ಹೇಳಿ. ಟಿಕೆಟ್ ಕೊಟ್ರು ಅಂತ ಇಟ್ಕೊಳ್ಳಿ, ನವೀನ್ ಕಿರಣ್ ಅವರು ಕೊಟ್ರು ಅಂತ ಇಟ್ಕೊಳ್ಳಿ, ಕೃಷ್ಣಮೂರ್ತಿ ಅವರು ನಮ್ಗೆ ಬೈದ್ರು ಅದು ಇದು ಅಂದ್ರೆ ಅವ್ರಿಗೆ ಸಿಕ್ತು ಅಂತ ಇಟ್ಕೊಳ್ಳಿ. ನಾನ್ ಕೆಲಸ ಮಾಡಿರೋ ಓಟ್ ಅವ್ರಿಗೆ ಹೋಗಲ್ವಾ? ಯಾಕೆ ಈ ರೀತಿ ಸಣ್ಣದಾಗಿ ಯೋಚನೆ ಮಾಡ್ತೀರಾ? ಪಕ್ಷ ಕಟ್ರಪ್ಪ, ಫಸ್ಟ್ ಪಕ್ಷಕ್ಕೆ ಒಂದು ಕಚೇರಿ ಕಟ್ರಿ. ನಿಮ್ ಯೋಗ್ಯತೆಗೆ ದೊಡ್ಡ ಸಾಹುಕಾರರು ನೀವೆಲ್ಲ. ಸ್ವಲ್ಪ ಏನೋ ಚಂದಾಗಿಂದ ಹಾಕೊಡ್ರಿ. ನಮ್ ಕೈಯಲ್ಲಾಗಿದ್ದು ನಾವು ಏನಾದ್ರು ಸಣ್ಣ ಅಳಿಲ್ ಸೇವೆ ಮಾಡ್ತೀವಿ. ಒಂದು ಸೈಟ್ ಹುಡುಕ್ರಿ. ಫಸ್ಟ್ ಪಕ್ಷದ್ದು ಕಚೇರಿ ಕಟ್ರಿ. ಅಲ್ಲಿ ಯಾವುದೋ ಒಂದು ಬಾಡಿಗೆ ಕಚೇರಿ ಆಯ್ತು. ಪಾಪ ಈಗ ಸಿಕಲ್ ರಾಮಚಂದ್ರ ಗೌಡ್ರು ಕಷ್ಟ ಬಿದ್ದು ಏನೋ ಒಂದು ಮಾಡಿ ಅಲ್ಲಿ ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ. ರಾಮಾಂಜನಪ್ಪನವರು ಅವ್ರ ಕೈಯಲ್ಲಾಗಿದ್ದಂಥದ್ದು ಕೆಲಸ ಮಾಡಿದ್ದಾರೆ. ಯಾರನ್ನು ನಾನು ಹಿಂದೆ ತಪ್ಪು ಅಂತ ಹೇಳಲ್ಲ. ಅವ್ರವ್ರ ಯೋಗ್ಯತೆಗೆ ತಕ್ಕನಂಗೆ ಅವ್ರವ್ರ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡೋದನ್ನ ಮಾತ್ರ ನಮ್ಮ ಕೆಲಸ ಅಂತ ನಾನು. ಯಾಕೆ ಸಂದೀಪ್ ರೆಡ್ಡಿ ಅವರ ಸಮಸ್ಯೆ? ನಾನು ಯಾಕೆ ಬೇರೆಯವ್ರ ಬಗ್ಗೆ ಅವ್ರಿಗೆ ಸಹಿಸಕ್ಕಾಗುತ್ತೋ ಇಲ್ವೋ, ಅವ್ರಿಗೇನಾದ್ರೂ ಟ್ಯಾಬ್ಲೆಟ್ ಕೊಡಿಸ್ಬೇಕಾ, ಅವ್ರಿಗೆ ಆಯಿಂಟ್ಮೆಂಟ್ ಕೊಡಿಸ್ಬೇಕಾ, ನನ್ನ ಕೆಲಸ ಅಲ್ಲ ಅದು ಅವ್ರ ಕೆಲಸ. ಅವ್ರು ಮಾಡಿ. ಪಕ್ಷ ಇಷ್ಟದ ಕಾರ್ಯಕರ್ತರಾಗಿದ್ರೆ ತಮ್ಮದೇ ಪಕ್ಷದ ಒಬ್ಬ ಶಾಸಕರ ಹೇಳಿಕೆಗಳನ್ನ ಹೇಗೆ ವಿರೋಧ ಮಾಡ್ತಾರೆ ಅವರು ಅಂತ ಅದನ್ನ ನಾನು ಹೇಳ್ತಿರೋದು. ಇದು ಎಲ್ಲ ಆಂತರಿಕವಾಗಿ. ಈಗಲೂ ಸಹ ನಾನೇನು ಪತ್ರಿಕಾಗೋಷ್ಠಿ ಕರೆದಿಲ್ಲ. ನಾ ಇವಾಗ ಇಲ್ಲಿ ಬಂದಿರೋದಕ್ಕೆ ತಾವು ಬಂದಿದ್ದೀರಾ, ನೀವು ಕೇಳಿದಕ್ಕೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಬಿಟ್ರೆ ಇದನ್ನ ನಾವು ಏನೋ ಪತ್ರಿಕಾಗೋಷ್ಠಿ ಕರೆದು ನಾವೇನೋ ದೊಡ್ಡದು, ನಮ್ದು ಯಾರ್ದೋ ದೊಡ್ಡದು ಅಂತ ಅದನ್ನೇನು ಮಾಡೋದು ಬೇಡ. ಇದು ಏನಂತಂದ್ರೆ ಪಕ್ಷದ ಆಂತರಿಕ ವಿಷಯ ಆವತ್ತು ಡಿಸೈಡ್ ಆಗುತ್ತೆ. ನಾನು ನೀವು ಎಲ್ಲ ತುಂಬಾ ಚಿಕ್ಕವರು. ವಿಶ್ವಣ್ಣಂದು 1 ಪಾಯಿಂಟ್ ಹೋಗ್ಬೋದು, ಸುಧಾಕರ್ ಅವ್ರದ್ದು 1 ಪಾಯಿಂಟ್ ತಗೊಬೋದು. ಇನ್ನು 108 ಏನು ಕೋರ್ ಕಮಿಟಿ ಇರ್ತದೆ. ಆ ಕಮಿಟಿಯಲ್ಲಿ ಕೂತ್ಕೊಂಡು ಇಲ್ಲಿ ಒಂದು ಸರ್ವೆ, ಒಂದು 4-5 ಸಲ ಸರ್ವೆ ಮಾಡ್ತಾರೆ. ಜನಗಳಲ್ಲಿ ಹೋಗಿ ಯಾರು ಕೊಟ್ಟರೆ ಸರಿ ಹೋಗುತ್ತೆ ಅಂತ ನೋಡ್ತಾರೆ. ಈ ರೀತಿ ಅಂತ ಇದೊಂದು 2 ವರ್ಷಕ್ಕೆ ಮೊದಲೇ ಯಾಕೆ ಅಷ್ಟೊಂದು ಆತಂಕಕ್ಕೆ ಒಳಗಾಗಿ ಆರೋಗ್ಯ ಯಾಕೆ ಹಾಳು ಮಾಡ್ಕೊತೀರಾ? ಆರಾಮಾಗಿರೋದು ಕಲ್ತ್ಕೊಳ್ಳಿ.